ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಇನ್ವೆಸ್ಟ್ಮೆಂಟ್ ಅಂತ ನೆನ್ಸ್ಕೊಂಡ ತಕ್ಷಣ ಫಸ್ಟ್ ನಿಮ್ಗೆ ನೆನ್ಪು ಬರುವಂತ ರೋಲ್ ಮಾಡೆಲ್ ಯಾರು? ವಾರನ್ ಬಫೆಟ್ ಅವರಲ್ವಾ? ಹೌದು. ಸೊ ಅವರು ತಮ್ಮ ಜ್ಞಾನದಿಂದ ಅನೇಕ ಇನ್ವೆಸ್ಟರ್ಸ್ಗೆ ಮಾರ್ಗದರ್ಶನ ನೀಡಿರುವಂತ ಐಕಾನಿಕ್ ಫೇಮಸ್ ಪರ್ಸನ್ ಅಂತ ಹೇಳ್ಬೋದು. ಹೌದು. ಈಗ ವಾರನ್ ಬಫೆಟ್ ಅವರು ಕೂಡ ಎದುರು ನೋಡ್ತಿರುವಂತ ಒಬ್ಬ ವ್ಯಕ್ತಿ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ಅದ್ರ ಜೊತೆಗೆ ಅವ್ರದ್ದು ಅತ್ಯಮೂಲ್ಯವಾದ ಸ್ಟ್ರಾಟಜೀಸ್ಗಳು ಏನು ಅಂತ ಕೂಡ ಡಿಸ್ಕಸ್ ಮಾಡೋಣ. ನಾನ್ ಮಾತಾಡ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಹಾರ್ವರ್ಡ್ ಮಾರ್ಕ್ಸ್ ಅವ್ರ ಬಗ್ಗೆ. ಇವರು ಓಕ್ಟ್ರಿ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ನ ಕೋ ಫೌಂಡರು ಮತ್ತೆ ಕೋ ಚೇರ್ಮನ್ ಆಗಿದ್ದಾರೆ. ಸೊ ಇವರ ನೆಟ್ವರ್ಕ್ ನೋಡ್ಬೇಕಂದ್ರೆ $2.2 ಬಿಲಿಯನ್ ಇದೆ. ಹಾಗೆ ಇವರು ಡಿಸ್ಟ್ರೆಸ್ ಆಸೆಟ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಹೊಂದಿದ್ದಾರೆ. ಏನಿದು ಅಂತ ಕೇಳಿದ್ರೆ ಸಂಕಷ್ಟದಲ್ಲಿರುವ ಸ್ವತ್ತುಗಳಲ್ಲಿ ಇವರು ಪರಿಣಿತವನ್ನ ಹೊಂದಿದ್ದಾರೆ. ಅದ್ರ ಜೊತೆಗೆ ಇವ್ರಿಗೆ ಯಾವುದೇ ಅನ್ಸರ್ಟನಿಟಿನ ಕೊಟ್ರೆ ಅದನ್ನ ಅವಕಾಶಗಳನ್ನಾಗಿ ಇವರು ಕನ್ವರ್ಟ್ ಮಾಡುವಂತ ಕಲೆಯನ್ನ ಕೂಡ ಹೊಂದಿದ್ದಾರೆ. ಈಗ ಮಾರ್ಕ್ಸ್ ಅವ್ರನ್ನ ಪ್ರತ್ಯೇಕಗೊಳಿಸುವಂತ ವಿಷಯಗಳೇನೇನು ಅಂತಂದ್ರೆ, ಸೊ ಮೊದಲನೇದು ಬಂದು ಅವರ ಥಾಟ್ ಪ್ರೊವೋಕಿಂಗ್ ಮೆಮೋಸ್ ಅಂತ ಹೇಳ್ಬೋದು. ಅಂದ್ರೆ ಚಿಂತನೆಯನ್ನ ಪ್ರಚೋದಿಸುವಂತ ಮೆಮೋಸ್ಗಳಿವು. ಅದ್ರ ಜೊತೆಗೆ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಅಂದ್ರೆ ತಂತ್ರಗಳೇನಿದೆ ಅದಕ್ಕೆ ಇವರು ಒಳನೋಟಗಳನ್ನ ಕೂಡ ಕೊಡ್ತಾರೆ. ಈ ವಿಡಿಯೋದಲ್ಲಿ ನಾವು ಮಾರ್ಕ್ಸ್ ಅವ್ರದ್ದು ಟಾಪ್ 8 ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕೇವಲ ಸ್ಟ್ರಾಟಜೀಸ್ ಅಷ್ಟೇ ಅಲ್ದಿರಾ ಫಿಲಾಸಫೀಸ್ಗಳು ಅಂತ ಹೇಳ್ಬೋದು. ಹಾಗೆ ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಕಾಯ್ತಿದ್ದಾವೆ ಅಂತ ಹೇಳ್ಬೋದು. ಸೊ ನಾವು ಮುಂದೆ ಹೋಗೋಕ್ಕೂ ಮುಂಚೆ ಗ್ರೋ ಕನ್ನಡ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡೋದು ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಈಗ ಮೊದಲನೇ ಲೆಸನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅಪಾಯ ನಿರ್ವಹಣೆ ಅಂತ ಹೇಳ್ಬೋದು. ಸೊ ಇದೇನು ಅಂತ ಅಂದ್ರೆ ಮಾರ್ಕ್ಸ್ ಅವ್ರು ಹೇಗ್ ನೋಡ್ತಾರೆ ರಿಸ್ಕ್ ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತ ಅಂದ್ರೆ, ಸೊ ಕೇವಲ ಏರಿಳಿತ ಅಂತ ಅವರು ಕನ್ಸಿಡರ್ ಮಾಡಲ್ಲ. ಈಗ ನಾವೇನು ಹಣನ ಇನ್ವೆಸ್ಟ್ ಮಾಡಿರ್ತೀವಿ ಅದನ್ನ ಕಳ್ಕೊಳ್ಳೋ ಅಂತ ಸಾಧ್ಯತೆ ಎಷ್ಟಿದೆ ಅಂತ ಅವರು ರಿಸ್ಕ್ ಮುಖಾಂತರ ನೋಡ್ತಾರೆ. ಹಾಗೆ ರಿಸ್ಕ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಿಕ್ಕಂತೂ ಸಾಧ್ಯ ಇಲ್ಲ. ಸೊ ಆದ್ರಿಂದ ಅವರ ಅಪ್ರೋಚ್ ಏನಿದೆ ಅಂದ್ರೆ ರಿಸ್ಕ್ ನ ಮ್ಯಾನೇಜ್ ಮಾಡ್ಬೇಕು ಅಂತ ಅವರು ಹೇಳ್ತಾರೆ. ಈಗ ಕೀ ಸ್ಟ್ರಾಟಜೀಸ್ ಏನೇನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ ಇವ್ರು ಹೇಳೋದು ಅಂದ್ರೆ, ಮೊದಲನೇದು ಬಂದು ನಿಮ್ಮ ಓನ್ ರಿಸ್ಕ್ ಟಾಲರೆನ್ಸ್ ನ ನೀವು ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ನೀವು ಎಷ್ಟು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಎರಡನೇದು ಬಂದು ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋದು. ಅಂದ್ರೆ ನಿಮ್ಮ ಅಷ್ಟು ಹಣನ ಒಂದೇ ರೀತಿಯಾದ ಅಸೆಟ್ ಅಥವಾ ಒಂದೇ ರೀತಿಯಾದ ಇಕ್ವಿಟಿಯಲ್ಲಿ ಹಾಕ್ತೀರಾ. ಸೊ ಡೈವರ್ಸಿಫೈ ಮಾಡ್ಕೊಳ್ಳೋದು. ಈಗ ಮ್ಯೂಚುವಲ್ ಫಂಡ್ಸ್ ಇದೆ, PPF ಇದೆ, ಗೋಲ್ಡ್ ಇದೆ, ಈ ರೀತಿ ಡೈವರ್ಸಿಫಿಕೇಶನ್ ನಾವು ಮಾಡ್ಕೊಳ್ಳೋದು. ಈಗ ನಿಮ್ಮ ಗುರಿಗಳಿಗೆ ಹೊಂದಾಣಿಕೆ ಆಗೋ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನ ಕೂಡ ನೀವು ರೀಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕಾಗುತ್ತೆ. ಅಂದ್ರೆ ಮರು ಸಮತೋಲನೆಯನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದೆ ಇದು ಕೂಡ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ದೀರ್ಘಾವಧಿಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ ರಿಸ್ಕ್ ಅದಾಗದೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ಗೋಲ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ನ ಕೂಡ ಇವರು ಅಡ್ವೈಸ್ ಮಾಡ್ತಾರೆ. ಅಂದ್ರೆ ಗುರಿಗೆ ಏನು ಬೇಕಿದೆ ಆ ರೀತಿಯಾದಂತ ಇನ್ವೆಸ್ಟ್ಮೆಂಟ್ಸ್. ಹಾಗೆ ಇವರು ಮತ್ತೊಂದು ಕಾಷನ್ ನ ಕೊಡ್ತಾರೆ. ಏನಂದ್ರೆ ಕಡಿಮೆ ಬೆಲೆ ಇದೆ ಅಂದ ತಕ್ಷಣ ಕಡಿಮೆ ರಿಸ್ಕ್ ಅಂತ ನಾವು ಕನ್ಕ್ಲೂಡ್ ಮಾಡ್ಕೋಬಾರ್ದು. ಆದ್ರಿಂದ ನಾವು ಆ ಇಕ್ವಿಟಿ ಸ್ಟಾಕ್ ನ ಅಸೆಸ್ ಮಾಡಿ ರಿಸ್ಕ್ ತಗೊಳ್ಳೋದು ಒಳ್ಳೇದಾ ಅಲ್ವಾ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಈಗ ಎರಡನೇ ಲೆಸನ್ಗೆ ಬರೋಣ. ಇದೇನು ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ಬೋದು. ಕಾಂಟ್ರೇರಿಯನ್ ಇನ್ವೆಸ್ಟ್ಮೆಂಟ್ ಅಂತ. ಏನಿದು ವರ್ಡ್ ಅಂತ ನೀವು ಕೇಳ್ಬೋದು. ಇದೇನು ಅಂದ್ರೆ ಕ್ರೌಡ್ ನ ಅಗೇನ್ಸ್ಟ್ ಹೋಗಿ ನಾವು ಹೂಡಿಕೆನ ಮಾಡೋದು. ಈಗ ಗುಂಪು ಗುಂಪಾಗಿ ಏನ್ ನಡೀತಿರತ್ತೆ ಅದರ ವಿರುದ್ಧವಾಗಿ ಹೋಗಿ ಈ ಓವರ್ಲುಕ್ ಸ್ಟಾಕ್ ಅಂದ್ರೆ ಯಾರು ನೋಡದೇ ಇರುವಂತ ಸ್ಟಾಕ್, ಹಾಗೆ ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇರ್ತಾವಲ್ಲ, ಸೊ ಆ ರೀತಿಯಾದ ಸ್ಟಾಕ್ಸ್ ನ ನೋಡಿ ಅದ್ರೊಳಗೆ ಆಪರ್ಚುನಿಟೀಸ್ ಇದೆಯಾ ಇಲ್ವಾ ಅಂತ ಕಂಡಿಡ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಇದಕ್ಕೆ ಕಾಂಟ್ರೇರಿಯನ್ ಇನ್ವೆಸ್ಟಿಂಗ್ ಅಂತ ಅಂತಾರೆ. ಇದ್ರೊಳಗೆ ಯಾವ ರೀತಿಯಾದ ತಂತ್ರಗಳನ್ನ ನಾವು ಬಳಸ್ಬೋದು? ಮೊದಲೇ ನಾನು ಹೇಳ್ದಾಗೆ ಫಸ್ಟ್ ಬಂದು ಏನಂದ್ರೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲದೆ ಇರುವಂತ ಸ್ಟಾಕ್ಸ್ ಇರುತ್ತಲ್ಲ ಅದನ್ನ ಸ್ಕ್ಯಾನ್ ಮಾಡೋದು. ಅಲ್ಲಿ ಆಪರ್ಚುನಿಟೀಸ್ ಇದೆಯಾ ಅಂತ ನೋಡೋದು. ಎರಡನೇದು ಬಂದು ಈ ಅಂಡರ್ ವ್ಯಾಲ್ಯೂಡ್ ಕಂಪ್ನೀಸ್ಗಳಿರುತ್ತಲ್ಲ, ಅಂದ್ರೆ ಕಡಿಮೆ ಮೌಲ್ಯ ಇರುವಂತ ಕಂಪ್ನೀಸ್ಗಳು, ಈ ಕಂಪ್ನೀಸ್ಗಳಲ್ಲಿ ವ್ಯಾಲ್ಯೂ ಇದೆಯೋ ಇಲ್ವೋ ಅಂತ ಫಸ್ಟ್ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ಕೆಲವೆಲ್ಲ ಅಂಡರ್ ವ್ಯಾಲ್ಯೂಡ್ ಇದ್ರೂ ಕೂಡ ಆಮೇಲೆ ಆ ಸ್ಟಾಕ್ ಹೈ ಆಗಿ ವ್ಯಾಲ್ಯೂ ಚೆನ್ನಾಗಾಗುತ್ತೆ. ಸೊ ಆದ್ರಿಂದ ನಾವು ಈ ರೀತಿಯಾದ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೋಬಾರ್ದು. ಈಗ ಕಾಂಟ್ರವರ್ಸಿಗೆ ಟೈಡ್ ಅಪ್ ಆಗಿರುವಂತ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು. ಅದ್ರ ಜೊತೆಗೆ ಸ್ಪೆಷಲ್ ಸಿಚುಯೇಷನ್ಸ್ ಅಂದ್ರೆ ಇವಾಗ ಪೋಸ್ಟ್ ಬ್ಯಾಂಕ್ರಪ್ಸಿ ರಿಆರ್ಗನೈಸೇಷನ್ಸ್ ಆಗಿರುತ್ತಲ್ಲ, ಈ ರೀತಿಯಾದ ಸಿಚುಯೇಷನ್ಸ್ ಅಲ್ಲೂ ಕೂಡ ಆಪರ್ಚುನಿಟೀಸ್ ಇದೆಯಾ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಇವಾಗ ಡಿಸ್ಟ್ರೆಸ್ಡ್ ಆಗಿರುವಂತ ಸೆಕ್ಟರ್ಸ್ ಅಂದ್ರೆ ಸಂಕಷ್ಟದಲ್ಲಿರುವ ವಲಯಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ಈಗ ಈ ಕಾಂಟ್ರೇರಿಯನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ಬೇಕು ಅಂತಂದ್ರೆ, ಸೊ ಫಸ್ಟ್ ಬಹುಸಂಖ್ಯಾತ ಜನರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಅವರು ಅದನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಸೊ ನಂತರ ನೋಡಿದ್ಮೇಲೆ ಅಲ್ಲಿ ಏನಾದ್ರು ಅವರು ರಾಂಗ್ ಮಾಡ್ತಿದಾರ, ಏನಾದ್ರು ತಪ್ಪುಗಳನ್ನ ನಡೆಸ್ತಿದಾರ ಅಂತ ನೋಡ್ಬೇಕಾಗುತ್ತೆ. ಮೂರನೇ ಲೆಸನ್ ಬಂದು ಸೈಕಲ್ಸ್ ಅಂತ ಹೇಳ್ಬೋದು. ಏರಿಳಿತಗಳು, ಅಪ್ಸ್ ಅಂಡ್ ಡೌನ್ಸ್. ಈಗ ಮಾರ್ಕ್ಸ್ ಅವರ 2 ರೂಲ್ ಇದೆ ಇನ್ವೆಸ್ಟ್ಮೆಂಟ್ ಅಲ್ಲಿ. ಏನಂದ್ರೆ ಮಾರುಕಟ್ಟೆ ಏನಿದೆ ಅದು ಸೈಕಲ್ಸ್ ಅಲ್ಲೇ ನಡೆಯೋದು ಅಂತ ಅವರ ಭಾವನೆ. ಅದ್ರ ಜೊತೆಗೆ
ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಉತ್ತಮವಾದ ಇನ್ವೆಸ್ಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ, ಸೊ ಈ ಜನರು ಈ ಸೈಕಲ್ ಅನ್ನೋದನ್ನ ಮರ್ತಾಗ. ಸೊ ಏನಾಗುತ್ತೆ ಅಂದ್ರೆ, ಈಗ ಬುಲ್ ಮಾರ್ಕೆಟ್ ಅಂತ ತಗೊಂಡ್ರೆ ಯುಫೋರಿಯಾ ಮತ್ತೆ ರಿಸ್ಕ್ ಟಾಲರೆನ್ಸ್ ಇವೆರಡು ಮೇಲ್ಗೈನ ಸಾಧಿಸುತ್ತೆ. ಏನಿದು ಯುಫೋರಿಯಾ ಅಂತಂದ್ರೆ, ಮೇಲೆ ಹೋಗ್ತಾನೆ ಇರುತ್ತೆ ಅನ್ನೋ ಆಪ್ಟಿಮಿಸ್ಟಿಕ್ ವ್ಯೂ ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇದು ಮೇಲ್ ಹೋಗ್ತಾನೆ ಇರುತ್ತೆ ಅಂತ, ಅಂದ್ರೆ ಅದು ಸೈಕಲ್ ಅನ್ನೋದನ್ನ ಮರ್ತು ಮೇಲ್ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಯುಫೋರಿಯಾ ಅಂತ ಹೇಳ್ತಾರೆ. ಎಕ್ಸೈಟ್ಮೆಂಟ್ ಅಂತಾನೂ ಹೇಳ್ಬೋದು. ಸೊ ಈಗ ಬೇರ್ ಮಾರ್ಕೆಟ್ ಅಂತ ಅಂದ್ರೆ ಅದ್ರೊಳಗೆ ಭಯ ಜಾಸ್ತಿ. ಸೊ ಭಯದಿಂದನೇ ಬೇರ್ ಮಾರ್ಕೆಟ್ ಕೆಳಗೆ ಹೋಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಈಗ ಪಾಸ್ಟ್ ಸೈಕಲ್ಸ್ ಅಂದ್ರೆ ಹಳೆ ಸೈಕಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಆಗಿ .com ಬಬಲ್ ಇರ್ಬೋದು, ಅಥವಾ 2008 ಆದಂತ ಕ್ರಾಶ್ ಇರ್ಬೋದು. ಅದ್ರ ಜೊತೆಗೆ ರೀಸೆಂಟ್ ಆಗಿ ಅಂತಂದ್ರೆ ನಾವು ಕೋವಿಡ್ ಬಗ್ಗೆನೂ ತಿಳ್ಕೊಬಹುದು. ಸೊ ಈ ರೀತಿಯಾದ ಸೈಕಲ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಅಪ್ಸ್ ಅಂಡ್ ಡೌನ್ಸ್ ಏನಿದೆ, ಏರಿಳಿತಗಳ ಸೈಕಲ್ಸ್ ಏನಿದೆ, ಇದರಲ್ಲಿ ನಾವು ಮಾಸ್ಟರ್ ಮಾಡ್ಬೇಕು ಅಂದ್ರೆ, ಸೊ ಒಂದು ಬ್ಯಾಲೆನ್ಸ್ಡ್ ಆಪ್ಟಿಮಿಸಮ್ ನ ಇಟ್ಕೊಳ್ಬೇಕು. ಅಂದ್ರೆ ತುಂಬಾನು ಚೆನ್ನಾಗಿರುತ್ತೆ ಅಂತಲ್ಲ, ತುಂಬಾನು ಕೆಟ್ಟದಾಗಿರುತ್ತೆ ಅಂತಾನೂ ಅಲ್ಲ. ಒಂದು ಒಳ್ಳೆ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ರಿಸ್ಕ್ ಟಾಲರೆನ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಪಿಟಲ್ ಬಗ್ಗೆ ಕೂಡ ನಾವು ಟೇಕ್ ಕೇರ್ ಮಾಡ್ಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಇರ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಭಾವನೆಗಳು ಎಷ್ಟೋ ಹೂಡಿಕೆ ನಿರ್ಧಾರಗಳನ್ನ ನಿರ್ಧರಿಸುತ್ತೆ. ಸೊ ಈಗ ಬುಲ್ ಮಾರ್ಕೆಟ್ ಅಲ್ಲಿ ನಾವು ಕಾಶಿಯಸ್ ಆಗಿರೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬೇರ್ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟೀಸ್ ನ ಉಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ 4ನೇ ಲೆಸನ್ ಏನು ಅಂತ ಅಂದ್ರೆ ಸೆಕೆಂಡ್ ಲೆವೆಲ್ ಥಿಂಕಿಂಗ್, ಅಂದ್ರೆ 2ನೇ ಹಂತದ ಚಿಂತನೆಗಳು ಅಂತ ಹೇಳ್ಬೋದು. ಈಗ ಫಸ್ಟ್ ಲೆವೆಲ್ ಥಿಂಕಿಂಗ್ ಏನು ಅಂತಂದ್ರೆ, ಸೊ ಈಸಿಯಾಗಿ ನಿಮ್ಗೆ ಸೊಲ್ಯೂಷನ್ಸ್ ಬೇಕು, ಅದ್ರ ಜೊತೆಗೆ ಕ್ವಿಕ್ ಆಗಿ ಸೊಲ್ಯೂಷನ್ಸ್ ಬೇಕು, ಬೇಗ ಬೇಗ ಸೊಲ್ಯೂಷನ್ಸ್ ಬೇಕು. ಮಾರ್ಕ್ಸ್ ಏನ್ ಹೇಳ್ತಾರೆ ಅಂದ್ರೆ, ಈ ರೀತಿಯಾದ ಫಸ್ಟ್ ಲೆವೆಲ್ ಥಿಂಕಿಂಗ್ ಇಂದ ಮುಂದೆ ಹೋದಾಗ ಮಾತ್ರ ನಮ್ಗೆ ಯಶಸ್ಸು ಸಿಗೋದು ಸಾಧ್ಯ ಸೆಕೆಂಡ್ ಲೆವೆಲ್ ಥಿಂಕಿಂಗ್ ಅಲ್ಲಿ ಅಂತ. ಸೊ ಇವ್ರೇನ್ ಸೆಕೆಂಡ್ ಲೆವೆಲ್ ಥಿಂಕರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅನಲೈಸ್ ಮಾಡ್ತಾರೆ, ಕ್ವೆಶ್ಚನ್ ಮಾಡ್ತಾರೆ. ಸೊ ಇದು ಸರಿ ಇದೆಯಾ, ಸರಿ ಇಲ್ವಾ, ಹಾಗೆ ಹಿಡನ್ ಆಪರ್ಚುನಿಟೀಸ್ನೆಲ್ಲ ಕೂಡ ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಈ ಸೆಕೆಂಡ್ ಲೆವೆಲ್ ಥಿಂಕರ್ಸ್ ಎಲ್ಲ ಕೂಡ ಆಳವಾಗಿ ಯೋಚನೆ ಮಾಡ್ತಾರೆ, ಆಳವಾಗಿ ಅರ್ಥ ಕೂಡ ಮಾಡ್ಕೊಂತಾರೆ. ಸೊ ಆದ್ರಿಂದ ಅವ್ರಿಗೆ ಒಂದ್ ರೀತಿಯಾದ ಇಂಟ್ಯೂಷನ್ ಇದೆ ಅಂತ ಹೇಳ್ಬೋದು. ಈ ಮಾರ್ಕ್ಸ್ ಪ್ರಕಾರ ಏನಂದ್ರೆ, ಯಾವುದೇ ಇನ್ವೆಸ್ಟಿಂಗ್ ಏನಿದೆ ಅದು ಮೆಕ್ಯಾನಿಕಲ್ ಆಗ್ಬಾರ್ದು, ಬಟ್ ಆದ್ರೆ ಒಂದು ವಿಶಿಷ್ಟವಾದ ದೃಷ್ಟಿಕೋನವನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ಇಂಟ್ಯೂಷನ್ ನ ಯೂಸ್ ಮಾಡ್ಕೊಂಡು, ಹಾಗೆ ಗಟ್ ಫೀಲಿಂಗು, ಸೊ ಈ ರೀತಿಯಾದ ಏನಂದ್ರೆ ಸೆಕೆಂಡ್ ಲೆವೆಲ್ ಥಿಂಕಿಂಗ್ ನ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. 5ನೇ ಲೆಸನ್ ಬಂದು ಲಕ್ ನ ರೋಲ್ ಏನಿದೆ ಅದು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಹೌದು. ಸೊ ಮಾರ್ಕ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ನಾವು ಬ್ಯಾಡ್ ಡಿಸಿಷನ್ಸ್ ಮಾಡಿರ್ಬೋದು ಅಥವಾ ಗುಡ್ ಡಿಸಿಷನ್ಸ್ ಮಾಡಿರ್ಬೋದು, ಎರಡರ ಔಟ್ಕಮ್ ಕೂಡ ಲಕ್ ಇಂದ ಚೇಂಜ್ ಆಗ್ಬೋದು ಅಂತ ಇವ್ರು ಹೇಳ್ತಾರೆ. ಸೊ ಯಾವಾಗ್ಲೂ ಇನ್ವೆಸ್ಟರ್ಸ್ ರೈಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ನಾವೇ ರೈಟ್ ಅಂತ ಅನ್ಕೊಂಡ್ರೆ ಸಾಧ್ಯ ಇಲ್ಲ. ಆದ್ರೆ ಲಕ್ ನ ಇನ್ವೆಸ್ಟರ್ಸ್ ಕೆಲವರು ಜಾಸ್ತಿ ಮಾಡ್ಕೊಂತಾರೆ. ಹೇಗೆ ಅಂದ್ರೆ, ಸ್ಪೆಷಲ್ ಈವೆಂಟ್ಸ್ ಆಗುತ್ತಲ್ಲ, ಅದನ್ನೆಲ್ಲ ಅವರು ಕ್ಯಾಪಿಟಲೈಸ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಯಾರು ನೋಡದೇ ಇರುವಂತ ಆಪರ್ಚುನಿಟೀಸ್ ನ ಕೂಡ ಇವರು ಯುಟಿಲೈಸ್ ಮಾಡ್ಕೊಂತಾರೆ. ಈಗ ಒಬ್ಬ ಇನ್ವೆಸ್ಟರ್ ಸಕ್ಸಸ್ಫುಲ್ ಆಗೋದಕ್ಕೆ ಕಠಿಣ ಪರಿಶ್ರಮ ಮತ್ತೆ ಸ್ಕಿಲ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಅದೇ ರೀತಿ ಒಂದ್ ಸ್ವಲ್ಪ ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕನ್ಸಿಸ್ಟೆಂಟ್ ಆಗಿ ಸಕ್ಸಸ್ಫುಲ್ ಇರೋದಕ್ಕೆ. ಸೊ ಹಾಗೆ ನೋಡ್ಬೇಕಂತಂದ್ರೆ, ಈಗ ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಒಳ್ಳೆ ಫೇವರಬಲ್ ಎನ್ವೈರ್ಮೆಂಟ್ ಕೂಡ ಇರ್ಬೇಕಾಗತ್ತೆ ಅದು ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಹಾಗೆ ಈಗ ಏನಂದ್ರೆ, ಈ ಲಕ್ ನ ರೋಲ್ ಏನಿದೆ ಇನ್ವೆಸ್ಟರ್ ನ ಜರ್ನಿಯಲ್ಲಿ, ಇದನ್ನ ನಾವು ಅಕ್ನಾಲೆಜ್ ಮಾಡೋದೇ ಒಂದು ಸ್ಕಿಲ್ ಅಂತ ಹೇಳ್ಬೋದು. ಈಗ 6ನೇ ಲೆಸನ್ ಬಂದು ಎಂಬ್ರೇಸ್ ದ ಡಿಪ್ ಅಂತ. ಈಗ ಏನಂದ್ರೆ, ಇನ್ವೆಸ್ಟರ್ಸ್ಗೆ ಸ್ಟಾಕ್ ವ್ಯಾಲ್ಯೂ ಬೀಳ್ತಾ ಇದೆ ಅಂದ್ರೆ ಭಯ ಆಗುತ್ತೆ ಅಥವಾ ಬೇಜಾರಾಗುತ್ತೆ ಅಲ್ವಾ, ಬಟ್ ಆದ್ರೆ ಮಾರ್ಕ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಬ್ರೈನ್ ನ ರೀವೈರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಮ್ಗೆ ಬಿದ್ದಾಗ ಆಪರ್ಚುನಿಟಿ ಇದೆ ಅನ್ನೋದು ನಮ್ಗೆ ತಕ್ಷಣ ಹೊಳಿಬೇಕು ಅಂತ. ಸೊ ಈಗ ಎಕ್ಸಾಂಪಲ್ ಅಂತಂದ್ರೆ, ಈಗ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ. ಬೈ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದೇನಾದ್ರು ಪ್ರಾಡಕ್ಟ್ ನ ಪ್ರೈಸ್ ಫಾಲ್ ಆದ್ರೆ ನಿಮ್ಗೆ ಇಷ್ಟ ಆಗತ್ತಲ್ವಾ, ಸೊ ತಕ್ಷಣ ಹೋಗಿ ಬೈ ಮಾಡ್ತೀರಾ ಖುಷಿ ಪಟ್ಟು. ಅದೇ ರೀತಿಯಾದ ಮೈಂಡ್ ಸೆಟ್ ನ ನಾವು ಇನ್ವೆಸ್ಟ್ಮೆಂಟ್ಗೂ ಕೂಡ ಪಾಸ್ ಆನ್ ಮಾಡ್ಬೇಕು ಅಂತ ಇವರು ಹೇಳ್ತಾರೆ. ಸೊ ಸ್ಟಾಕ್ ವ್ಯಾಲ್ಯೂ ಬಿದ್ದಾಗ, ಸೊ ಅದನ್ನ ಆಪರ್ಚುನಿಟಿ ತರ ನೋಡಿ, ಹಾಗೆ ಪೊಟೆನ್ಶಿಯಲಿ ನಾವು ಲಾಂಗ್ ಟರ್ಮ್ ಅಲ್ಲಿ ಗೇನ್ ಮಾಡ್ಬೋದು ಅನ್ನೋ ಭರವಸೆಯನ್ನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ಒಂದು ಟೆಲಿಕಾಂ ಸ್ಟಾಕ್ ಇದೆ ಅಂತ ಅನ್ಕೊಳ್ಳೋಣ. ತುಂಬಾನೇ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ನ ಕೊಡೋ ಕೆಪಾಸಿಟಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಸ್ಟಾಕು ಒಂದ್ 4-5 ದಿನಗಳಲ್ಲಿ 5-8% ಬಿದ್ದೋಯ್ತು ಅಂತ ಅನ್ಕೊಳ್ಳೋಣ ಸ್ಟಾಕ್ ವ್ಯಾಲ್ಯೂ. ಸೊ ಆಗ ಏನಿದ್ದಾರೆ ಇನ್ವೆಸ್ಟರ್ ಆಂಕ್ಷಿಯಸ್ ಆಗ್ದಿರಾ, ಸೊ ಇನ್ನ ನಾವು ಬೈ ಮಾಡ್ಬೋದು ಒಳ್ಳೆ ಪ್ರೈಸ್ ಅಲ್ಲಿ ಅಂತ ಇವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನ ಆಪರ್ಚುನಿಟಿ ತರ ನೋಡ್ಬೇಕಾಗತ್ತೆ. 7th ಲೆಸನ್ ಬಂದು ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಇದ್ರೊಳಗೆ ಏನಂದ್ರೆ, ಮಾರ್ಕ್ಸ್ ಅವ್ರು ಏನ್ ಮಾಡಿದ್ದಾರೆ, ಬೆಂಜಮಿನ್ ಗ್ರಹಮ್ಸ್ ಅವ್ರದ್ದು ಮಾರ್ಜಿನ್ ಆಫ್ ಸೇಫ್ಟಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ವ್ಯಾಲ್ಯೂ ಇನ್ವೆಸ್ಟಿಂಗು ಎಷ್ಟು ಸಿಗ್ನಿಫಿಕೆಂಟ್ ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ತಿಳಿಸಿದ್ದಾರೆ. ಸೊ ಈಗ ನೋಡ್ಬೇಕಂದ್ರೆ, ಏನು ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನಿದೆ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ನ ಮೂಲತಃ ಏನು ಆಂತರಿಕವಾಗಿ ಮೌಲ್ಯ ಇದೆ,
ಸೊ ಅದು ಮತ್ತೆ ಇನ್ವೆಸ್ಟರ್ ಎಷ್ಟು ಪೇ ಮಾಡ್ತಿದ್ದಾರೆ ಇದರ ಡಿಫ್ರೆನ್ಸ್ ನ ಇದು ಅಕೌಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ನೀವು ಚಾರ್ಟ್ ಅಲ್ಲಿ ನೋಡ್ಬೋದು ಬಿಸ್ನೆಸ್ ನ ಮೌಲ್ಯ ಏನಿದೆ ಹಾಗೆ ಇನ್ವೆಸ್ಟರ್ ಎಷ್ಟು ಪೇ ಮಾಡ್ತಿದ್ದಾರೆ ಅದನ್ನ ಕೂಡ ನೀವು ನೋಡ್ಬೋದು. ಸೊ ಯಾವಾಗ ಇನ್ವೆಸ್ಟರ್ ಕಡಿಮೆ ಪೇ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ, ಅಂದ್ರೆ ಶೇರ್ ಪ್ರೈಸ್ ಕಡಿಮೆ ಇದೆ ಆದ್ರೆ ಮೌಲ್ಯ ಏನಿದೆ ಬಿಸ್ನೆಸ್ ಅದು ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ, ಆಗ ಅಲ್ಲಿ ಒಂದು ಗ್ಯಾಪ್ ಸಿಗುತ್ತಲ್ಲ, ಆ ಗ್ಯಾಪ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು ಇನ್ವೆಸ್ಟರ್ಸ್ಗೆ. ಯಾಕಂದ್ರೆ ಸೊ ಅಲ್ಲಿ ಆಗ ಬೈ ಮಾಡಿದಾಗ ಸೊ ನಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕ್ ಏನಿದೆ ಅದು ತುಂಬಾನೇ ಕಡಿಮೆ ಆಗುತ್ತೆ, ಯಾಕಂದ್ರೆ ಅದೇ ಅದನ್ನ ಕವರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನಾವು ಹೈ ಮಾರ್ಜಿನ್ ಆಫ್ ಸೇಫ್ಟಿ ಇರುವಂತ ಸ್ಟಾಕ್ಸ್ ನ ಕಂಡುಹಿಡಿಬೇಕಾಗತ್ತೆ. ಸೊ ಅದ್ರೊಳಗೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಪ್ರಯತ್ನನ ಪಡ್ಬೇಕಾಗತ್ತೆ. ಇದಕ್ಕೆ ಕೇವಲ ಫೈನಾನ್ಷಿಯಲ್ಸ್ ಪ್ರೈಸಸ್ ನ ನೋಡಿದ್ರೆ ಸಾಲಲ್ಲ, ಅದ್ರ ಜೊತೆಗೆ ನಾವು ಸ್ಟೆಬಿಲಿಟಿ ನೋಡ್ಬೇಕಾಗತ್ತೆ, ಹಾಗೆ ಅರ್ನಿಂಗ್ಸ್ ನ ಪ್ರಿಡಿಕ್ಟಬಿಲಿಟಿ ಕೂಡ ನೋಡ್ಬೇಕಾಗತ್ತೆ. ಅದೆಲ್ಲದರ ಜೊತೆಗೆ ಇಂಡಸ್ಟ್ರಿ ಔಟ್ಲುಕ್ ಹೇಗಿದೆ ಅದು ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ನ ಪಿಕ್ ಮಾಡೋದಕ್ಕೆ. 8ನೇ ಲೆಸನ್ ಏನಂದ್ರೆ ಮಾರ್ಕೆಟ್ ಎಕ್ಸ್ಟ್ರೀಮ್ಸ್ ನ ನಾವು ರೆಕಗ್ನೈಸ್ ಮಾಡೋದು. ಈಗ ಕೆಲವು ಸರಿ ಮಾರ್ಕೆಟ್ ಸೆಂಟಿಮೆಂಟ್ ಓವರ್ಲಿ ಆಪ್ಟಿಮಿಸ್ಟಿಕ್ ಇರುತ್ತೆ, ಅಂದ್ರೆ ಮೇಲೆ ಹೋಗ್ತಾ ಇರುತ್ತೆ, ಇನ್ನ ಕೆಲವು ಸರಿ ಓವರ್ಲಿ ಪೆಸಿಮಿಸ್ಟಿಕ್ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾದ ಸೆಂಟಿಮೆಂಟ್ಸ್ ಇದ್ದಾಗ ನಾವು ಗಮನಿಸಬೇಕಾಗತ್ತೆ ಅದು ಶಾಶ್ವತ ಅಲ್ಲ ಅಂತ. ಸೊ ಯಾವುದೇ ಪ್ರೈಸು ಕೂಡ ಸ್ಟಾಕ್ ಪ್ರೈಸು ಕೂಡ ಆ ರೀತಿಯಾದ ಎಕ್ಸ್ಟ್ರೀಮ್ಸ್ ಅಲ್ಲಿ ಅದು ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮೇಲಿರೋದು ಕೆಳಗೆ ಬರುತ್ತೆ, ಕೆಳಗಿರೋದು ಮೇಲ್ ಹೋಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ತುಂಬಾನೇ ಆಪ್ಟಿಮಿಸ್ಟಿಕ್ ಆಗಿದ್ದಾಗ ಏನ್ ಮಿಸ್ಟೇಕ್ ಮಾಡ್ತೀವಿ ನಾವು ಅಂತ ಅಂದ್ರೆ, ಸೊ ಇನ್ಫ್ಲೇಟೆಡ್ ಪ್ರೈಸಸ್ ಅಲ್ಲಿ ನಾವು ಬೈ ಮಾಡೋದಕ್ಕೆ ಶುರು ಮಾಡ್ತೀವಿ. ಇನ್ನ ಜಾಸ್ತಿ ಹೋಗುತ್ತೆ, ಇವಾಗ ಆಲ್ರೆಡಿ 120 ಇರೋದು 150ಕ್ಕೆ ಹೋಗುತ್ತೆ ಅನ್ನೋ ಆಪ್ಟಿಮಿಸಮ್ ಅಲ್ಲಿ ನಾವು ಬೈ ಮಾಡ್ಬಿಡ್ತೀವಿ. ಸೊ ಆಗ ಯಾವುದೇ ಪ್ರೈಸ್ ಕೂಡ ಜಾಸ್ತಿ ಅಂತ ಅನ್ಸಲ್ಲ, ಯಾಕಂದ್ರೆ ಮೇಲ್ ಹೋಗುತ್ತೆ ಅಂತ ಅನ್ಕೊಂತೀವಿ. ಸೊ ಹಾಗೆ ಓವರ್ಲಿ ಪೆಸಿಮಿಸ್ಟಿಕ್ ಇದ್ದಾಗ ಏನ್ ಅನ್ಸುತ್ತೆ ಅಂದ್ರೆ 80 ಇದ್ರೂ ಕೂಡ ಪರವಾಗಿಲ್ಲ ಸೇಲ್ ಮಾಡ್ಬಿಡೋಣ ಅಂತ ಸೇಲ್ ಮಾಡ್ಬಿಡ್ತೀವಿ. ಸೊ ಇದೇನೆ ಒಳ್ಳೆ ಪ್ರೈಸು, ಯಾವ ಪ್ರೈಸ್ ಕೊಟ್ರು ಒಳ್ಳೆ ಪ್ರೈಸೇ ಅನ್ನೋ ರೀತಿಯಾಗಿ ನಾವು ಬಿಹೇವ್ ಮಾಡ್ತೀವಿ. ಹಾಗೆ ಯಾವುದೇ ಸಿಚುವೇಶನ್ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಮ್ಮ ಲೈಫ್ ಅಲ್ಲಿ ಹೇಗೆ ನಾವು ಬ್ಯಾಲೆನ್ಸ್ ನ ಕಂಡಿಡ್ಕೊಳ್ಬೇಕು, ಇನ್ವೆಸ್ಟಿಂಗ್ ಅಲ್ಲೂ ಕೂಡ ಬ್ಯಾಲೆನ್ಸ್ ನ ಕಂಡಿಡ್ಕೊಳ್ಬೇಕಾಗತ್ತೆ. ಹಾಗೆ ಮಾರ್ಕ್ಸ್ ಅವರು ಏನು ಅಡ್ವೈಸ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನಮ್ಮ ಯೂಶುವಲ್ ಸ್ಟ್ರಾಟಜೀಸ್ ಏನಿರುತ್ತೆ, ರಿಸ್ಕ್ ಟಾಲರೆನ್ಸ್ ಏನಿರುತ್ತೆ ಅದನ್ನ ನಾವು ಕಾಪಾಡ್ಕೊಂತ ಬರ್ಬೇಕಾಗತ್ತೆ. ಆದ್ರೆ ಕೆಲವು ಸರಿ ಕೆಲವು ಸಿಚುಯೇಷನ್ಸ್ ಅಲ್ಲಿ ನಾವು ಅದನ್ನ ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ, ಆಗ ಮಾತ್ರ ಅದನ್ನ ಮಾಡಿಫೈ ಮಾಡಿ ಅಂತ ಹೇಳ್ತಾರೆ. ಇಲ್ಲಿಗೆ ನಾವು 8 ಲೆಸನ್ಸ್ ಗಳನ್ನ ಮುಗಿಸಿದೀವಿ. ಸೊ ಇಷ್ಟೇ ಮುಗಿಯೋದಿಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಹಲವಾರು ಲೆಸನ್ಸ್ ಗಳು ಬರುತ್ತೆ. ಸೊ ಹಾಗೆ ನಿಮ್ಗೆ ಏನಾದ್ರು ಮಾರ್ಕ್ಸ್ ಅಡ್ವೈಸಸ್ ಇಷ್ಟ ಆಯ್ತು ಅಂತಂದ್ರೆ ಅವ್ರು ಬರ್ದಿರುವಂತ 2 ಬುಕ್ಗಳ ಬಗ್ಗೆ ನೀವು ಓದ್ಬೋದು. ಸೊ ಮೊದಲನೇದು ಬಂದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲಿಮಿನೇಟೆಡ್ ಅಂತ, ಎರಡನೇದು ಬಂದು ಮಾಸ್ಟರಿಂಗ್ ದ ಮಾರ್ಕೆಟ್ ಸೈಕಲ್ ಅಂತ. ಅದ್ರ ಜೊತೆಗೆ ಇವರ ಮಂತ್ಲಿ ಇನ್ಸೈಟ್ಸ್ ನ ಕೂಡ ಮೆಮೋಸ್ ಅಲ್ಲಿ ಕೊಡ್ತಾರೆ, ಅದನ್ನ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅವರ ಸ್ಟ್ರಾಟಜೀಸ್ ನೆಲ್ಲ ನೀವು ತಿಳ್ಕೊಳ್ಬಹುದು. ಸೊ ಈ ರೀತಿ ಅಡ್ವೈಸಸ್, ಈ ರೀತಿ ಸ್ಟ್ರಾಟಜೀಸ್ ನೆಲ್ಲ ಬರೀ ಕೇಳಿದ್ರೆ ಸಾಲದು, ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನೀವು ಅಡಾಪ್ಟ್ ಕೂಡ ಮಾಡ್ಕೊಳ್ಬೇಕು. ಹೇಗ್ ಮಾಡ್ಕೊಂತೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನೀವಿಂತ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.